ಹೋಳಿ ಹಬ್ಬದಂದು ರಕ್ತ ಕೆಂಪು ಬಣ್ಣಕ್ಕೆ ತಿರುಗಲಿರುವ ಚಂದ್ರ ಭಾರತದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸಲಿದೆಯೇ? ಚಂದ್ರ ಮತ್ತು ಭೂಮಿ ಒಟ್ಟು ಚಂದ್ರಗ್ರಹಣವನ್ನು ರೂಪಿಸಲು ಸರಿಹೊಂದುವುದರಿಂದ ರಾತ್ರಿ ಆಕಾಶದಲ್ಲಿ ಅಪರೂಪದ ಖಗೋಳ ಘಟನೆಗೆ ಸಾಕ್ಷಿಯಾಗಲಿದೆ. ಈ ಖಗೋಳ ಘಟನೆಯು ಮಾರ್ಚ್ 14ರಂದು ರೋಮಾಂಚಕ ಹೋಳಿ ಹಬ್ಬದಂದು ನಡೆಯಲಿದೆ. ಬ್ಲಡ್ ಮೂನ್ ಎಂದು ಕರೆಯಲ್ಪಡುವ ಈ ಗ್ರಹಣವು ಭೂಮಿಯು ಸೂರ್ಯ ಮತ್ತು ಚಂದ್ರ ನಡುವೆ ನೇರವಾಗಿ ಹಾದು ಹೋದಾಗ ಸಂಭವಿಸುತ್ತದೆ. ಇದು ಚಂದ್ರನಿಗೆ ಆಳವಾದ ಕೆಂಪು ಬಣ್ಣವನ್ನು ನೀಡುವ ನೆರಳನ್ನು ಬೀರುತ್ತದೆ. ಭೂಮಿಯ ವಾತಾವರಣವು ಬೆಳಕಿನ ಕಡಿಮೆ ತರಂಗಾಂತರಗಳನ್ನು ಚದುರಿಸುವುದರಿಂದ ಈ ವಿದ್ಯಮಾನವು ಉಂಟಾಗುತ್ತದೆ. ಇದು ಕೆಂಪು ಮತ್ತು ಕಿತ್ತಳೆ ತರಂಗಾಂತರಗಳನ್ನು ಮಾತ್ರ ಚಂದ್ರನ ಮೇಲ್ಮೈಯನ್ನು ತಲುಪಲು ಅನುವು ಮಾಡಿಕೊಡುತ್ತದೆ. ಬ್ಲಡ್ ಮೂನ್ ಎಲ್ಲಿ ಗೋಚರಿಸುತ್ತದೆ? ಸಂಪೂರ್ಣ ಚಂದ್ರಗ್ರಹಣವು ಉತ್ತರ ಮತ್ತು ದಕ್ಷಿಣ ಅಮೆರಿಕ, ಪಶ್ಚಿಮ ಯುರೋಪ್ ಮತ್ತು ಪಶ್ಚಿಮ ಆಫ್ರಿಕಾ ಸೇರಿದಂತೆ ವಿಶ್ವದ ಹಲವಾರು ಪ್ರದೇಶಗಳಲ್ಲಿ ಗೋಚರಿಸುತ್ತದೆ. ನ್ಯೂಯಾರ್ಕ್, ಲಾಸ್ ಏಂಜಲೀಸ್, ಪ್ಯಾರಿಸ್ ಮತ್ತು ಮ್ಯಾಡ್ರಿಡ್ ನಂತಹ ನಗರಗಳು ಈ ಅದ್ಭುತ ಘಟನೆಗೆ ಪ್ರಮುಖ ವೀಕ್ಷಣಾ ಸ್ಥಳಗಳನ್ನು ಒದಗಿಸುತ್ತದೆ. ಈ ಗ್ರಹಣವು ಸುಮಾರು 65 ನಿಮಿಷಗಳ ಕಾಲ ಇರುತ್ತದೆ. ಇದು ನೋಡಬಹುದಾದ ಪ್ರದೇಶಗಳಲ್ಲಿ ಇರುವವರಿಗೆ ಆಕರ್ಷಕ ದೃಶ್ಯವಾಗಿದೆ. ಇದು ಮೈಕ್ರೋ ಮೂನ್ ಘಟನೆಯಾಗಿದ್ದು, ಭೂಮಿಯಿಂದ ದೂರವಿರುವುದರಿಂದ ಚಂದ್ರನು ಸ್ವಲ್ಪ ಚಿಕ್ಕದಾಗಿ ಕಾಣಿಸಿಕೊಳ್ಳುತ್ತಾನೆ. ಭಾರತದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸಲಿದೆಯೇ? ಭಾರತದಲ್ಲಿ ಹಗಲು ಹೊತ್ತಿನಲ್ಲಿ ಗ್ರಹಣ ಸಂಭವಿಸುವುದರಿಂದ ಭಾರತೀಯ ಆಕಾಶ ವೀಕ್ಷಕರು ಈ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಭಾರತವು ಈ ಬ್ಲಡ್ ಮೂನ್ ಸಾಕ್ಷಿಯಾಗದಿದ್ದರೂ ಇದು ಜಾಗತಿಕ ಖಗೋಳಶಾಸ್ತ್ರ ಉತ್ಸಾಹಿಗಳಿಗೆ ಮಹತ್ವದ ಘಟನೆಯಾಗಿ ಉಳಿದಿದೆ. ಇದು ಆಕಾಶ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಅಪರೂಪದ ಜೋಡಣೆಯನ್ನು ಸೂಚಿಸುತ್ತದೆ. ಹೋಳಿಯೊಂದಿಗಿನ ಕಾಕತಾಳೀಯತೆಯು ಈ ಖಗೋಳ ಘಟನೆಗೆ ವಿಶಿಷ್ಟ ಸಾಂಸ್ಕೃತಿಕ ಆಯಾಮವನ್ನು ಸೇರಿಸುತ್ತದೆ. ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.